ಹಲೋ ಎಲ್ಲರಿಗೂ ನಮಸ್ಕಾರ. ಏಜ್ ಬ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ. ತುಂಬ ದಿನಗಳ ನಂತರದಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದಾರೆ ಅನ್ಕೋಬೋದು. ಹೌದು, ಕೆಲವು ಕಾರಣಾಂತರಗಳಿಂದಾಗಿ ನಾನು ಯಾವುದೇ ರೀತಿಯಾಗಿ ವಿಡಿಯೋಸ್ನ ಮಾಡೋಕ್ಕಾಗ್ತಿರಲಿಲ್ಲ. ಕೆಲವೊಂದು ಟೈಮ್ ಶಾರ್ಟ್ಸ್ ವಿಡಿಯೋಗಳನ್ನ ಮಾಡಾಕ್ತಾ ಇದ್ದೆ. ಯಾಕೆ ಮಾಡಿಲ್ಲ, ಕಾರಣ ಏನು ಅಂತಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ನನ್ನ ಸಂಡೆಯ ವ್ಲಾಗ್ ಅಂತಲೇ ಹೇಳ್ಬೋದು, ಎಸ್ಟರ್ಡೇ ವ್ಲಾಗ್. ಸೊ ತುಂಬ ದಿನಗಳ ನಂತರದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬೇಜಾರು ಕೂಡ ಆಯಿತು. ಈಗ ತುಂಬ ಖುಷಿ ಕೂಡ ಆಗ್ತಾಯಿದೆ, ಮತ್ತು ನಾನು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದು. ಎಷ್ಟೋ ಜನ ಹೋಪ್ ಕಳ್ಕೊಂಬಿಟ್ಟಿರ್ತಾರೆ, ನಾನೀಗ ಮುಂಚೆ ಸ್ಟಾರ್ಟ್ ಮಾಡಿದ್ದೆ, ಈಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಈಗಪ್ಪ ಮತ್ತೆ ಕಂಟಿನ್ಯೂ ಮಾಡೋದು ಅಂತ. ಸ್ವಲ್ಪ ನಂದು ವ್ಯೂಸ್ ಹೋಗ್ತಾ ಇತ್ತು. ಬಟ್ ಯಾವಾಗ ನಾವು ವೀಡಿಯೋಸ್ನ ಮತ್ತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋಲ್ಲ ಆವಾಗವಾಗ ವ್ಯೂಸು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಂದು ಕೂಡ ಈಗ ಹಾಗೆ ಆಗಿದೆ. ಬಟ್ ಐ ಹೋಪ್ ನಾನು ಏನಂತಾರೆ ಸ್ವಲ್ಪ ಸ್ಟ್ರಾಂಗಾಗಿ ನಿಂತ್ಕೊಂಡು ಮತ್ತೆ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ ಇದೇನಪ್ಪ ಅಂದರೆ ರೀಲ್ಸ್ಗೆ ಮಾಡಿರೋಂಥ ವಿಡಿಯೋ. ಸೊ ಮಾಡಿದ್ನಲ್ಲ, ಅದೇ ರೀತಿಯಾಗಿ ಇದನ್ನು ಸಹ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡೋಣ ಅಂತಲೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದು 6:15 ಇದ್ದಾಗ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ನಾವು ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಬಟ್ ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ಸರು ಅವ್ರದ್ದು ಮನೆ ಗೃಹ ಪ್ರವೇಶ ಇತ್ತು. ಹಾಗಾಗಿ ನಮಗೆ ಇನ್ವೈಟ್ ಮಾಡಿದರು. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿದರು. ಬೇಡ ಅಂತ ನಾನು ಅಂದೆ. ಬಟ್ ಟೆಂಪಲ್ಗೆ ನೆಕ್ಸ್ಟ್ ಟೈಮ್ ಹೋಗ್ಬೋದು, ಗೃಹ ಪ್ರವೇಶಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಹೋಗಿ ಬರೋಣ ಅಂದರು. ಓಕೆ ಅಂತಂದು ಮಾರ್ನಿಂಗ್ ಬೇಗ ಎದ್ದು ಎಲ್ಲರ ಮನೇಲಿ ಏನೇನು ಕೆಲಸ ಇರುತ್ತೋ ನಮ್ಮ ಮನೇಲೂ ಅದೇ ಎಲ್ಲ ಥರ ನನಗೆ ಕಂಫರ್ಟ್ ಆಗೋ ಥರ ನಾನು ನನ್ನ ಒಂದು ದಿನಚರಣೆ ನಾನು ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ವರ್ಕೌಟ್ ಮಸ್ಟ್ ಆ್ಯಂಡ್ ಶುಡ್ ನನಗೆ ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ನಾನು ಮಾಡ್ತೀನಿ. ಮಿನಿಮಮ್ ಒಂದು 10 to 20 ಮಿನಿಟ್ಸ್ ಮಾಡಿದರೂ ಓಕೆ. ಒಂಥರ ಬಾಡಿಗೆ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಏನಂತರ ಆಲಸ್ಯ ಅಂತೆಲ್ಲ ಹೇಳ್ತಾರಲ್ವ, ಆ ಥರ ಎಲ್ಲ ಆಗೋಲ್ಲ. ತುಂಬ ಆ್ಯಕ್ಟಿವ್ ಆಗಿ ಇದನ್ನು ಕಳಿಬೋದು ಅಂತಲೇ ಹೇಳ್ತೀನಿ. ಅದರಲ್ಲೂ ಹೌಸ್ ವೈಫ್ಸ್ಗಳಿಗೆ ಇನ್ನೊಂದೇನಂದ್ರೆ, ನಾನು ಈಗ ಹೌಸ್ ವೈಫೇ ಆಗಿರುವಂಥದ್ದು. ಯಾಕಂದರೆ ಕೆಲಸಕ್ಕೆ ಹೋಗ್ತಾ ಇಲ್ಲದೆ ಕಾರಣದಿಂದಾಗಿ ಮನೆಯಿರೋದ್ರಿಂದ ಮನೆ ಕೆಲಸ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಮುಂಚೆ PG ಹಾಸ್ಟೆಲಲ್ಲಿ ಇದ್ದವರು ಜೀವನ ಹೇಗಿರುತ್ತೆ ಅಂತ ಗೊತ್ತಿರ್ಬೋದು. 3 ಹೊತ್ತು ಮಾಡಿಟ್ಟಿರ್ತಾರೆ. ಬಟ್ ನಮ್ಮ ಕೆಲಸ ಇರುತ್ತೆ, ಅಲ್ಲಿ ಕೆಲಸ ಮುಗಿಸ್ಕೊಳೋದು, ಊಟ ಮಾಡೋದು, ಆರಾಮಾಗಿ ರೆಸ್ಟ್ ಮಾಡ್ತೀವಿ. ಬಟ್ ಮನೆ ಅಂತ ಅಂದಾಗ ಪ್ರತಿಯೊಂದು A to Z ನಾವೇ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಇದು ನನಗೆ ಚಾಲೆಂಜ್ ಅಂತ ಅನಿಸುತ್ತೆ. ಯಾಕಂದರೆ ಹೊಸ್ದಾಗಿ ಮದುವೆ ಆಗಿರೋದ್ರಿಂದ ಎಲ್ಲನೂ ನಾನೇ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಬೆಂಗಳೂರಲ್ಲಿರೋದ್ರಿಂದ ಇಲ್ಲಿ ನಮಗೆ ದೊಡ್ಡವರು ಅಂತ ಇರೋಲ್ಲ, ಎಲ್ಲನೂ ನಾವೇ ನಿಭಾಯಿಸ್ಕೊಂಡು ಹೋಗ್ಬೇಕಾಗುತ್ತೆ. ನನಗೆ ಅವ್ರಿಗೆ ನನಗೆ ಗೊತ್ತಿರೋದು ಅವ್ರಿಗೆ ಕೇಳ್ತೀನಿ, ಅವ್ರಿಗೆ ಗೊತ್ತಿರೋದು ನನಗೆ ಕೇಳ್ತಾರೆ. ಇಬ್ಬರೂ ಸಹ ಅಡ್ಜಸ್ಟ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಅದು ಒಂದು ದೊಡ್ಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಟಿಫನ್ ಕೂಡ ಮಾಡಿದ್ದೆ. ಲೆಮನ್ ರೈಸ್ ತಿಂದ್ಕೊಂಡು ನಾನು ಕೂಡ ರೆಡಿಯಾಗಿ, ಅವರು ಕೂಡ ರೆಡಿ ಆದರು. ಇಬ್ಬರೂ ಸಹ ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ. ಅಲ್ಲಿ ಗಿಫ್ಟ್ ಅಂಗಡಿಗೆ ಹೋಗಿ ಗಿಫ್ಟ್ ಎಲ್ಲ ತೊಗೊಂಡು ನಾವು ಹೊರಟ್ವಿ. ತುಂಬಾ ಖುಷಿ ಅಂತ ಹೇಳೋದು. ಆಫ್ಟರ್ ಲಾಂಗ್ ಟೈಮು ನಾವು ಹೊರಗಡೆ ಹೋಗ್ತಿರೋವಂಥದ್ದು ತುಂಬ ಖುಷಿ ಅಂತಲೇ ಹೇಳ್ಬೋದು. ಯಾವ ಫ್ಯಾಮಿಲಿ ಮದುವೆ ಆಗಿರ್ಬೋದು, ಏನು ಫಂಕ್ಷನ್ಸ್ಗಳಿಗೆ ಹೋಗ್ತಾನೆ ಇರಲಿಲ್ಲ, ಯಾಕಂದರೆ ನನ್ನ ಒಂದು ರೀಸನಿಂದ. ಸೊ ತುಂಬ ದಿನ ನಂತರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ, ಒಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ಮೇಲಿಂದ ಕಂಟಿನ್ಯೂ ಆಗಿ ವ್ಲಾಗ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಮಾಡೋಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಹಾಗಾಗಿ ಯೂಟ್ಯೂಬ್ಗೆ ಇಟ್ಕೊಂಡು ಮಾಡಿರಲಿಲ್ಲ, ಬಟ್ ರೀಲ್ಸ್ಗೆ ಅಂತಲೇ ಮಾಡಿದ್ದು. ಬಟ್ ನನಗೆ ಯಾಕೋ ಯೂಟ್ಯೂಬ್ಗೂ ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.